ಮೇಡಮ್ ಏನೇನು ಪ್ರೊಡಕ್ಷನ್ ಅವ ಯಾವ ಥರ ಮಾಡಿರಿ ಅವು ಏನು ಕೆಲಸ ಮಾಡ್ತಾವ ಹೇಳ್ರಿ ಒಂದ್ಸಲ. ಹಾಂ ರೀ ಸರಿ ಫಸ್ಟಿಗೆ ನಾನು ದಿನಬಳಕೆ ವಸ್ತುಗಳನ್ನ ತೋರಿಸ್ತೀನಿ. ಒಂದು 2-3 ಥರದೊಳಗೆ ಮಾಡತ್ತೀವಿ ರೀ ನಾವು. ದಿನಬಳಕೆ ವಸ್ತುಗಳಾಯ್ತು, ಔಷಧಿಗಳಾಯ್ತು, ಹಿಂಗತ್ ಹೇಳಿ ಅವ್ನು ತೋರಿಸ್ತೀನಿ ರೀ ನಾನು ನಿಮಗೆ. ಮೊದಲೇದ ಹೇಳ್ಬೇಕಂದ್ರೆ ದಿನಾ ಮುಂಜಾನೆ ಎದ್ದು ಬೇಕಾಗೋದು ದಂತ ಮಂಜನ. ಇದು ದಂತ ಮಂಜನ ಪೌಡ್ರ್ ರೀ. ಇದು ಶುದ್ಧ ಗೋಮಯದಿಂದನ ರೆಡಿ ಆಗಿರ್ತೈತಿ. ಈ ಥರ ಇರ್ತೈತಿ ರೀ ಇದು. ಇದನ್ನ ತಿಕ್ಕೋದ್ರಿಂದ ಹಲ್ಲುಗಳ ಗಟ್ಟಿ ಆಕಾವು. ಆಮ್ಯಾಗ ಹುಳುಕಾಗಿದ್ದು ಒಂದು ಹಲ್ಲು ಹುಳುಕಾಗಿತ್ತ ಇಟ್ಕೊರಿ ನೀವು, ಅದು ಸ್ಪ್ರೆಡ್ ಆಗಂಗಿಲ್ಲ, ಮತ್ತೊಂದು ಹಲ್ಲಿಗೆ ಹೋಗಿ ಮುಟ್ಟಂಗಿಲ್ಲ, ಅಷ್ಟ ಉಳಿತೈತಿ. ಹಲ್ಲುಗಳಿಗೆ ನೀರ್ ಹತ್ತಿತ್ತಂದ್ರ ಈಗೆಲ್ಲ ತೋರಿಸ್ತಾರಲ್ರಿ, ಜುಮ್ ಬರ್ತೈತಿ, ಅದು ಕಡಿಮೆ ಆಕತ್ರಿ. ಒಂದೇ ದಿನ ಕಡಿಮೆ ಆಕತ್ರಿ ಅದು. ಆಮ್ಯಾಗ ಅಳಗ್ಯಾಡತಿತ್ತಂದ್ರ ಹಲ್ಲ ಗಟ್ಟಿ ಆಕತಿ ವಾಪಸ್. ಹಲ್ಲು ಗುದು ಗುದು ಅನ್ನೋದು, ಗವ ಗವ ಅನ್ನೋದು ಇಂಥವೆಲ್ಲ ಕಡಿಮೆ ಆಕಾವು. ಬಾಯಿಗೆ ವಾಸನೆ ಕಡಿಮೆ ಆಕತಿ. ಮತ್ ಇನ್ನೊಂದ್ ಅಗ್ದಿ ಸರಳವಾಗಿ ನಮ್ಮ ಮನೆಗಳದ ನಾವ ರೆಡಿ ಮಾಡ್ಕೊಳಕ್ ಬರಂತದ್ರಿ ಇದು. ದೊಡ್ಡ ಮಷಿನ್ ಬೇಕು ಅಥವಾ ಫ್ಯಾಕ್ಟ್ರಿ ಬೇಕು ಅನ್ನುವಂಥದ್ದು ಏನಿಲ್ಲ. ಇದು ಒಂದಾತ್ರಿ. ಇದ್ರೊಳಗ ಒಂದು 8 ಥರದ ಗಿಡಮೂಲಿಕೆಗಳನ್ನ ಸೇರಿಸಿರ್ತೀವಿ ನಾವು. ಇನ್ನ 2ನೇದ್ರಿ ಧೂಪದ ಬತ್ರಿ. ದಿನಾ ಮುಂಜಾನೆ ದೇವ್ರ ಮುಂದೆ ಹಚ್ಚಾಕ ಎಲ್ಲಾರ್ಗಿ ಬೇಕನ್ನರಿ ಇದು. ಹಾಂ ರೀ, ಇದು ಗೋಮಯದ ಪೌಡರ್ ರೀ. ಅದ್ರ ಜೊತೆಗೆ ಸ್ವಲ್ಪ ವನಸ್ಪತಿಗಳನ್ನ ಕುಡಿಸಿರ್ತೀವಿ ನಾವು. ಆಮ್ಯಾಗ ವಾಸನೆ ಬರ್ಲಿಕ್ಕೆ ಒಂದಿಟ್ಟು, ಅದು ಉರಿಲಿಕ್ಕೆ ಕರ್ಪೂರ, ತುಪ್ಪ, ಲೋಬಾಣ ಇಂಥವೆಲ್ಲ ಸೇರಿಸಿ 1-2 ಗಿಡಮೂಲಿಕೆಗಳನ್ನ ಹಾಕಿರ್ತೀವಿ. ಜಟಾಮಾಸಿ ಹಾಕಿರ್ತೀವಿ, ನಾಗರಮೂತ ಇಂಥವೆಲ್ಲ ಹಾಕಿ ಈ ಥರ ರೆಡಿ ಮಾಡಿರ್ತೀವಿ ಇದನ್ನ. ಆಮ್ಯಾಗ ಕುಳ್ಳ್ರಿ, ನಮ್ಮ ಭಾಷೆದಾಗ ಕುಳ್ಳತ್ತೀವಿ, ಬೆನ್ನು ಅಂತಾರ್ರಿ ಇದು. ಇದು ಏನೈತ್ರಿ, ಶುದ್ಧ ಆಕಳದಿಂತ್ರ, ಜವಾರಿ ದೇಶಿ ಆಕಳದಿಂತ್ರನ ಮಾಡಿದ್ರಿ. ಹೋಮ ಮಾಡ್ಲಿಕ್ಕೆ ಅದು ಬಳಸ್ತೀವಿ ಇದನ್ನ. ಹೋಮ ಮಾಡ್ಲಿಕ್ಕೆ ಹಾಂ ರೀ, ಹೋಮ ಮಾಡ್ಲಿಕ್ಕೆ ಒಯ್ತಾರ್ರಿ ಇದನ್ನ. ಮತ್ತು ಇನ್ನೊಂದ್ರಿ, ಇದನ್ನ ಹೋಮ ಮಾಡ್ಲಿಕ್ಕೆ ಒಯ್ತಾರ ಅನ್ನೋಕ್ಕಿಂತನೂ ಗೋಮಯ ಸುಡುದ್ರಿಂದ ಮನ್ಯಾಗ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಕೈತಿ. ವೈಜ್ಞಾನಿಕವಾಗಿನೂ ಅದು ಎಲ್ಲರಿಗೂ ಗೊತ್ತಿದ್ದು ಮಾತನ ಐತ್ರಿ. ಈಗ ಅಗ್ನಿಹೋತ್ರ ಮಾಡೋದ್ರಿಂದ ಎಷ್ಟೋ ಆಘಾತಕಾರಿ ಇದು ಆಗುದಿಲ್ರಿ, ಏನ ಜಡ್ಡುಗಳು ಬರೋದಿಲ್ಲ, ರೋಗಗಳು ಬರೋದಿಲ್ಲ. ಆ ಬ್ಯಾಕ್ಟೀರಿಯಾಗಳು ಆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅಲ್ಲೇ ನಾಶ ಆಕ್ಕವ. ಮೊದ್ಲೆಲ್ಲ ದವಣಿ ಮನಿ ಮುಂದನೇ ದವಣಿ ಇರ್ತಿತ್ತು, ದವಣಿ ದಾಟ್ಕೊಂಡ ಒಳಗ್ ಬರ್ತಿದ್ವಿ ನಾವು. ಅಂತದೆಲ್ಲ ಈಗ ಹೋಗ್ಬಿಟ್ಟೈತಿ. ಈಗ ಎಲ್ಲಾರು ಟೈಲ್ಸ್ ಬರ್ಸಿ ಹಾಕೊಂಡ್ ಎಲ್ಲ ಆರ್ಟಿಫಿಷಿಯಲ್ ಆಗಿ ಇರಾತೀವಿ. ಹಂಗಾಗಿ ಎಲ್ಲಾನು ಹಂಗ ಬಂದ್ಬಿಟ್ಟೈತ್ರಿ. ಆಮ್ಯಾಗ ಮುಂದಿಂದ ಇದು ರೀ, ಹಣತೆಗಳನ್ನ ಮಾಡ್ತೀವಿ ಗೋಮಯದಿಂದ. ಆಮ್ಯಾಗ ಧೂಪ್ ಕಪ್ಗಳನ್ನ ಮಾಡ್ತೀವ್ರಿ. ಹಾಂ ರೀ, ಇದ್ರೊಳಗ ತುಪ್ಪ ಹಾಕಿ ಉರ್ಸಿದ್ರಪ್ಪ ಅಂದ್ರ ಹಾಗೂ ಅಗ್ನಿಹೋತ್ರ ಮಾಡಿದ್ದಕ್ಕೆ ಸಮಾನವಾದ ಶಕ್ತಿ ನಮ್ಮ ಮನ್ಯಾಗ ಬಿಡುಗಡೆ ಆಗುತ್ತೆ. ಹಾಂ ರೀ. ಆಮ್ಯಾಗ ಇದು ಭಸ್ಮ ರೀ. ಇದು ಭಸ್ಮದ ಗಟ್ಟಿನೂ ಮಾಡ್ತೀವಿ. ಈ ಸದ್ಯಕ್ಕೆ ಅಲ್ಲಿ ಐತದ, ಹಿಂದಾಡಿ ತೋರಿಸ್ತೀನಿ ನಿಮ್ಗೆ ವಿಡಿಯೋದಾಗ. ಇದು ಭಸ್ಮದ ಪೌಡರ್ ರೀ. ಇದ ಒಂದು ಭಸ್ಮದ ಪೌಡರ್ ಒಳಗು ಭಾಳ ವಿಧ ಅದಾವ್ರಿ. ನಾವು ವಿಭೂತಿ ಮಾಡಾಕ ಬಳಸು ಭಸ್ಮದ ಪೌಡರ್ ಬೇರೆ, ಆಮ್ಯಾಗ ನೀರಿಗೆ ಹಾಕೊಂಡ್ ಜಲಭಸ್ಮ ಅಂತ ಒಂದ್ ಮಾಡ್ತೀವಿ ನಾವು. ಅದನ್ನ ಮಾಡುವ ವಿಧಾನಗಳು ಬೇರೆ ಇದಾವ. ಎಲ್ಲಾ ಭಸ್ಮ ರೆಡಿ ಆಗೋದು ಗೋಮಯದಿಂದನ ಒಂದೇದು, ಅದನ್ನ ಮಾಡುವ ವಿಧಾನಗಳು ಬೇರೆ ಬೇರೆ ಇದಾವ, ಸಿಸ್ಟಮ್ ಬೇರೆ ಬೇರೆ ಇದಾವ್ರಿ. ಹಂಗಾಗಿ ಅದನ್ನ ಪ್ರತಿದಿನ ನೀರಾಗ ಹಾಕೊಂಡ್ ಕುಡಿದ್ರ ಮನುಷ್ಯ ಅವನಿಗೆ ಆ ಕುಡಿಯುವಂತ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಕೈತಿ. ಅಂತ ಒಂದು ಅದ್ಭುತ ಶಕ್ತಿ ಅದ. ನಾನು ಅಥವಾ ಬೇರೆದವ್ರು ತುಂಬಿದ್ದಲ್ರಿ ಅದು. ಇತಿಹಾಸದಿಂದನೇ ಆಕಳೊಳಗೆ ಆ ಶಕ್ತಿ. ಹಾಂ ರೀ, ಅಂದ್ರೆ ಇನ್ ಕಡೆ ಹೇಳಿದ್ನಲ್ರಿ ನಾನು ನಿಮ್ಗೆ, ಭಾಳ ಐತ್ರಿ ಅದು. ಒಂದದಿಂದ ಹೇಳಿ ಆಕಳ ಮುಗಿಯಂಗಿಲ್ಲ ಅಂತಂದು. ಮತ್ತು ಅದನ್ನ ಹೇಳೋಕ್ಕಿಂತನೂ ಅನುಭವಿಸಿದ್ರೊಳಗೆ ಭಾಳ ಮಜಾ ಐತ್ರಿ. ಹಾಂ ರೀ, ಅಂದ್ರೆ ನಮ್ಮ ಅನಿಸಿಕೆ ರೀ ಇದು. ಅದು ಎಷ್ಟು ನಾವು ಅನುಭವಿಸ್ಕೋದ್, ಅದನ್ನ ಎಷ್ಟು ನಾವು ಫೀಲ್ ಮಾಡ್ಕೋತೀವಲ್ಲ ಅಷ್ಟು ನಮಗೆ ಅದರ ಅನುಭವ ಸಿಗ್ಲಾಕತ್ತ. ಹಾಂ ರೀ. ಅದ್ರ ನಂತರ ಇನ್ನೊಂದ್ರಿ, ಗೋಮಯದ ಪೌಡರ್ ಹೇಳತ್ತೀನಲ್ಲ ಅದು, ಇದು ರೀ. ಇದು ಫೇಸ್ ಪ್ಯಾಕ್ ಅಂತ ಹೇಳಿ ರೆಡಿ ಮಾಡ್ತೀವಿ ಗೋಮಯದ ಪೌಡರ್ದಿಂದ ರೀ. ಇದ್ರೊಳಗೆ ಒಂದು 6 ಥರ ಇದು ಹಾಕಿರ್ತೀವಿ ನಾವು. ಇದು ಪಿಂಪಲ್ಸ್ ಬಂದಿದ್ರೆ ಹೋಗ್ತೈತ್ರಿ ಮೊದ್ಲೇದು, ಮುಖಕ್ಕೆ ಹಚ್ಕೊಳಕ್ರಿ. ಆಮ್ಯಾಗ ವಾಶ್ ಮಾಡ್ಕೋದ್ರಿ. ಇದು ಹಚ್ಕೊಳ್ಳೋದು ಒಂದು ಅರ್ಧ ಗಂಟೆ ಮೊದ್ಲು ಹಚ್ಕೊಳ್ಳೋದು, ಆಮ್ಯಾಗ ವಾಶ್ ಮಾಡ್ಕೊಳ್ಳೋದು. ಇದನ್ನ ಕಲಿಸಿ ಹಚ್ಕೋಬೇಕಾದ್ರೆ ನೀರ್ನಾಗ ಅಥವಾ ರೋಸ್ ವಾಟರ್ನಾಗ ಕಲಿಸಿ ಹಚ್ಕೋಬೇಕು, ಇಲ್ಲ ಹಾಲ್ನಾಗ ಹಚ್ಕೊಂಡ್ರೆ ಇನ್ನೂ ಒಳ್ಳೇದ್ರಿ. ಇದು ಗೋಮಯದ ಪೌಡರ್ ಭಾಳ ಸಣ್ಣ ಇರ್ಬೇಕ್ರಿ. ಗೋಮಯದ ಪೌಡರ್ ಇಲ್ಲ, ಅದು ಸಣ್ಣ ಆಗ್ಲಿಕ್ಕೆ ಅನುಕೂಲ ಆಗ್ಲಿಲ್ಲ ಅಂದ್ರೆ ಭಸ್ಮ ಹಾಕಿದ್ರೂ ನಡಿತೈತಿ. ಭಸ್ಮ, ಮುಲ್ತಾನ್ ಮಿಟ್ಟಿ, ನಾಗರಮೂತ
ಇಂಥವು ನೆಲ್ಲಿ ಪೌಡ್ರ್ ಇಂಥವೆಲ್ಲ ಕೆಲವೊಂದು ಅದಾವ್ರಿ ಅವು ಅವನ್ನ ಹಚ್ಕೊಳ್ಳೋದ್ರಿಂದ ಮುಖ ಪ್ಲೇನ್ ಆಕತಿ ಮತ್ತು ಸ್ಮೂತ್ ಆಕತಿ ಗ್ಲೋ ಕಾಣಿಸ್ತೈತಿ. ಈಗೆಲ್ಲ ಅಡ್ವರ್ಟೈಸ್ನ್ಯಾಗ ಅದು ಹೇಳ್ತಾರಲ್ರಿ ಆ ಥರ ಅಲ್ಲ. ಹಾ ರೀ ಮತ್ತೆ ಇನ್ನೊಂದು ಏನ್ರಿ ನಾವು ಹೊರಗಿಂದು ತಂದು ಬಳಸೋದ್ರಿಂದ ನಮಗೆ ಒಳ್ಳೇದಾಕತೆ ಇಲ್ಲ. ಎರಡನೇದು ಪರಿಸರಕ್ಕೆ ಭಾಳ ಹಾನಿ ಆಗ್ತದೆ. ಅದ ಇಂಥವೆಲ್ಲ ಬಳಸೋದ್ರಿಂದ ಪರಿಸರಕ್ಕೂ ಹಾನಿ ಆಗಂಗಿಲ್ಲ. ಮತ್ತು ಇನ್ನೊಂದು ಖರ್ಚು ಕಡಿಮೆ ಆಕೈತಿ. ಇನ್ನೊಂದು ನಾವು ಮಾಡ್ಕೊಂಡಿದ್ರ ಅದ್ರೊಳಗೆ ಏನು ಹಾಕಿವಿ ಏನು ಹಾಕಿಲ್ಲ ಅನ್ನೋದು ನಮ್ಮ ಕಣ್ಣು ಮುಂದೆ ಇರ್ತೈತಿ. ಅದ ನಾ ಹೇಳೋದು ಭಾಳ ಕಡಿಮೆ ರೀ, ನಾ ಭಾಳ ಐತಿದ್ರ ವಿಷಯ ಹೇಳೋದು. ಹೇಳ್ರಿ ಮೇಡಮ್, ಎಷ್ಟದ ಅಷ್ಟೇ, ಸಮಯ ಭಾಳ ಅದ. ಹಾಂ ರೀ ಹಂಗೆ. ಆಮ್ಯಾಗ ಅದ್ರ ನಂತರ ಏನು ಮಾಡ್ತೀವಿ ರೀ, ಇದೊಂದ್ರಿ ಇದೊಂದು ಏನು ಮಾಡತ್ತೀವಿ, ಚರ್ಮ ರಕ್ಷಕ ಮಲಾಮ್ ಅಂತ ಹೇಳಿ ಮಾಡತ್ತೀವಿ. ಗೋಮೂತ್ರದಿಂದ ರೀ ಇದು. ಗೋಮೂತ್ರನ ಕುದಿಸಿ ಅದು ಒಂದು ಘನರೂಪಕ್ಕೆ ಬರೋ ತನಕ ಕುದಿಸ್ತೀವಿ. ಅದ್ರೊಳಗ ಒಂದಿಷ್ಟು ಅಂದ್ರೆ ಚರ್ಮ ಸಮಸ್ಯೆಗೆ ಅಂತ ಹೇಳಿ ಮಾಡತ್ತೀವಿ ನಾವು. ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಚರ್ಮ ಸಮಸ್ಯೆಗೆ ಯಾವ್ಯಾವ ಕೆಲಸ ಮಾಡ್ತಾವು ಅಂಥವೆಲ್ಲ ಆಯ್ಕೊಂತಂದು ಅಂದ್ರೆ ನಾವು ಇನ್ನೊಂದು ಏನ್ರಿ, ಇದನ್ನ ಎಲ್ಲಿದರೆ ತಂದು ಫಾರ್ಮುಲಾ ಮಾಡತ್ತಿಲ್ಲ, ನಮಗೆ ತಿಳಿದಿದ್ದನ್ನ ಒಂದು ಗೂಡಿಸಿ ಮಾಡತ್ತೀವಿ. ಅದು ನಾವು ಅಂದ್ರೆ ನಮಗೆ ಸ್ವಲ್ಪ ಟ್ರೈನಿಂಗ್ ಒಳಗೆ ಹೇಳಿ ಕೊಟ್ಟಿರ್ತಾರ, ಅಥವಾ ಎಲ್ಲೋ ಇದು ಇತ್ತು, ಇದು ಪೇಟೆಂಟ್ ಇತ್ತು, ಇಲ್ಲೆಲ್ಲ ಬುಕ್ನ್ಯಾಗ ಬರ್ದಿದ್ರು, ಆ ಥರ ಇಲ್ರಿ. ಎಲ್ಲಾರು ಪ್ರಯೋಗಿಗಳ ಇದ್ರೊಳಗೆ. ಗೋಮಯದ ಉತ್ಪನ್ನಗಳನ್ನ ಯಾರ್ಯಾರು ಮಾಡತ್ತೀವಲ್ಲ ಎಲ್ಲಾರು ಪ್ರಯೋಗಿಗಳ. ಇದ್ರೊಳಗೆ ಅಲೋವೆರಾ ಹಾಕಿವಿ, ಗೋಮಯದ ಪೌಡರ್ ಹಾಕಿವಿ, ಆಮ್ಯಾಗ ಇದು ಬೇವಿನ ಪೌಡ್ರ್ ಹಾಕಿವಿ. ಇಂಥ ಒಂದಿಷ್ಟು ಕೆಲವೊಂದುಗಳನ್ನ ಹಾಕಿ ರೆಡಿ ಮಾಡಿ ಈ ರೀತಿ ಮಲಾಮ್ ಮಾಡಿ ಕೊಡತ್ತೀವಿ. ಈಗ ಅಂದಿರಲ್ಲ ಮೇಡಮ್, ಗೋಮೂತ್ರ ನಾವು ಅದಕ್ಕೆ ಏನದ ಅಂದ್ರೆ ಕಾಸ್ತೇವೆ ಅಂತ ಹೇಳಿ, ಎಷ್ಟು ಲೀಟ್ರ್ ಕಾಸಿದ ಮೇಲೆ ಅದು ನಿಮಗೆ ಎಷ್ಟು ಕ್ವಾಂಟಿಟಿ ಆಗ್ತದೆ? 20 ಲೀಟ್ರ್ ಕಲಸಿದ್ರ ಮ್ಯಾಗ ಅರ್ಧ ಕೆ ಜಿ ಮ್ಯಾಗ 1 kg ಒಳಗೆ ಬರ್ತೈತಿ. ಅದು ಕ್ಷಾರ ಉಳಿದು, ಗೋಮೂತ್ರದ ಕ್ಷಾರ ಉಳಿದು ಅದ್ರೊಳಗೆ ನಾವು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀವಲ್ಲ ಅದ್ರ ಮ್ಯಾಗ ಅದ್ರ ಪ್ರಮಾಣ ಜಾಸ್ತಿ ಹಾಕ್ಕೊಂತ ಹೋಗ್ತದೆ. ಒಂದು ಕೆಜಿ ಕ್ಷಾರಕ್ಕೆ ಇಂತಿಷ್ಟು ಹಾಕ್ಬೇಕಂತ ಅದ್ರ ಪ್ರಮಾಣ ಐತ್ರಿ. ಅದು ಆ ರೀತಿ ಒಳಗೆ ಹಾಕ್ತೀವಿ. ಮತ್ತು ಇನ್ನೊಂದು ಏನಂದ್ರೆ ನಾವು ಇದು ಅಲೋವೆರಾ ಆತು, ಬೇವಿನ ಸೊಪ್ಪಾತು ಇವನ್ನೆಲ್ಲ ಜಾಸ್ತಿ ಹಾಕೋದ್ರಿಂದ ಯಾವ ಹಾನಿನೂ ಆಗೋದಿಲ್ಲ. ಹಾಂ, ಜಾಸ್ತಿ ಕ್ವಾಂಟಿಟಿ ಒಳಗೂ ಹಾಕ್ಬೋದು. ಅದ ರಾಸಾಯನಿಕಗಳನ್ನ ಜಾಸ್ತಿ ಕೂಡಿಸೋದ್ರಿಂದ ಮತ್ತೊಂದು ಏನ್ರಿ ಹಾಕಿರ್ತೈತಿ, ಅದೇ ಈ ವನೌಷಧಿಗಳನ್ನ ಅಥವಾ ವನಸ್ಪತಿಗಳನ್ನ ಜಾಸ್ತಿ ಕೂಡಿಸೋದ್ರಿಂದ ಯಾವ ಹಾನಿನೂ ಆಗೋದಿಲ್ಲ. ಒಳ್ಳೇದಾಕತಿ ಹೊರತಾಗಿ ಕೆಟ್ಟಂತರೂ ಆಗೋದಿಲ್ಲ. ಈಗ ನಾನು ಗೋಮೂತ್ರಕ್ಕೆ ಬರ್ತೀನಿ ರೀ. ಗೋಮಯದ ಇಷ್ಟು ಪ್ರಾಡಕ್ಟ್ಗಳು ಆದವು ರೀ. ಆಮ್ಯಾಗ ಮೂರ್ತಿಗಳು ಅದಾವ, ನೆಕ್ಸ್ಟ್ ತೋರಿಸ್ತೀನಿ. ಈಗ ಗೋಮೂತ್ರದ ಪ್ರಾಡಕ್ಟ್ಗಳಿಗೆ ಬರ್ತೀನಿ ರೀ. ಇದು ಗೋಮೂತ್ರ ಅರ್ಕ ಅಂತ ಹೇಳಿ ನಾವು ರೆಡಿ ಮಾಡತ್ತೀವಿ. ಇದ್ರೊಳಗ 5 ಥರದ ಅರ್ಕ ರೆಡಿ ಮಾಡ್ತೀವಿ. ಒಂದು ಪಂಚ ಅರ್ಕ ಅಂತ ಹೇಳಿ ರೆಡಿ ಮಾಡ್ತೀವಿ. ಅದ್ರೊಳಗ ಅವ್ರು ಯಾವ ಕಾಯಿಲೆಗೆ ಅಂತ ಹೇಳಿ ತಗೊಂಡ್ರು ಎಲ್ಲದಕ್ಕೂ ಕೆಲಸ ಮಾಡ್ತೈತ್ರಿ. ಇದು ಖರೆ ಅಂದ್ರೆ ನಮ್ಮ ಮಾಲಕರದ್ರಿ ಇದು ಫಾರ್ಮುಲಾ. ಅವರೇ ಮಾಡಾತಿದ್ದು ಸ್ಟಾರ್ಟಿಂಗ್. ಅವ್ರು ಹೇಳಿದ್ದ, ನಮ್ಮ ಯಜಮಾನ್ರ ಹೇಳಿದ್ದನ ರೀ. ಅವ್ರು ಇವತ್ತು ಹೊರಗೆ ಹೋಗ್ಯಾರ ಅನ್ನೋಟಿಗೆನೆ ಇಲ್ಲ. ಅವ್ರ ಮೊದ್ಲು ನಾವು ಬರೀ ಪ್ಲೇನ್ ಅರ್ಕ ಒಂದ ಮಾಡ್ತಿದ್ವಿ, ನಮಗೂ ಅಷ್ಟು ಮಾಹಿತಿ ಇರಲಿಲ್ಲ. ಮುಂದೆ ತುಳಸಿ ಹಾಕೋನು, ಅದು ಹಾಕೋನು, ಇದು ಹಾಕೋನು ಅನ್ಕೋತ ಏನೋ ಪ್ರಯೋಗ ಮಾಡಾತಿದ್ವಿ. ಈಗ ಪಂಚರ್ಕ ಅಂತ ಹೇಳಿ ಅದಕ್ಕೊಂದು ಹೊಸ ಹೆಸರಿಟ್ಟದಿವು. ಇದು ಅಂದ್ರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಾಗಿನ ಗೋಮೂತ್ರ ಕಲೆಕ್ಟ್ ಮಾಡಿ ಅದನ್ನ ಬೈಲರ್ ಒಳಗೆ ಹಾಕ್ತಿವಿ. ಬೈಲರ್ ಒಳಗೆ ಹಾಕಿದ ನಂತರ ಅದನ್ನ 10 ಲೀಟ್ರ್ ಇಂತಿಷ್ಟ ಪ್ರಮಾಣದೊಳಗೆ ಗೋ ಅರ್ಕ ತೆಗಿಬೇಕಂತ ಹೇಳಿ ಪದ್ಧತಿ ಐತ್ರಿ. ಆ ರೀತಿ ಒಳಗೆ ತೆಗಿತೀವಿ. ಅದನ್ನ ತೆಗೆದು ಆರಿದ ನಂತರ ಈ ರೀತಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಿ. ಇದು ಏನೇನು ಕೆಲಸ ಮಾಡ್ತದೆ ಮೇಡಮ್? ಸರ್, ಇದು ಮೊದ್ಲೇದು ಹೇಳ್ಬೇಕಂದ್ರೆ ಶರೀರಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತೈತಿ. ಕಾಯಿಲೆ ಇದ್ದ ಮನುಷ್ಯನ ತಗೋಬಹುದು, ಇಲ್ಲದೆ ಇರೋರು ತಗೋಬಹುದು. ಹೆಂಗ್ ತಗೋಬೇಕು ಮೇಡಮ್ ಅದು? ಇದು ಬೆಳಗ್ಗೆ ಖಾಲಿ ಹೊಟ್ಟಿಲಿ 10 ml ಔಷಧಿಯನ್ನ ಒಂದು 50-60 ml ನೀರೊಳಗೆ ತಗೋಬಹುದು ರೀ. ಮತ್ತು ಹುಟ್ಟಿದ ಕೂಸಿನಿಂದ ವಯೋವೃದ್ಧರೊಳಗಿನೂ ತಗೋಬಹುದು. ಅಂದ್ರೆ ಅವ್ರಿಗೆ ಇವ್ರಿಗೆ ಅಂತಿಲ್ಲ, ಕೊಡೋದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೋದು. ಸಣ್ಣ ಮಕ್ಕಳಿಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕೊಡ್ಬೋದು ರೀ, ದೊಡ್ಡವರಿಗೆ ಹೆಚ್ಚಿಗೆ ಕೊಡ್ಬೋದು. ಮತ್ತು ಇದನ್ನ ಕುಡಿಯೋದ್ರಿಂದ ಶರೀರ ಶುದ್ಧೀಕರಣ ಆಕತಿ. ಆಮ್ಯಾಗ ಮನುಷ್ಯನಲ್ಲಿ ಸಕಾರಾತ್ಮಕ ಶಕ್ತಿಗಳು ಜಾಸ್ತಿ ಬರ್ತಾವ. ಜಡ್ಡಿಗೆ ಕೆಲಸ ಮಾಡ್ತೈತಿ ಅನ್ನೋದಕ್ಕಿಂತನೂ ಒಂದ ಜಡ್ಡಿಗೆ ತಿಲ್ರಿ ಇದು. ಈ ಇದಕ್ಕೆ ಕೆಲಸ ಮಾಡಂಗಿಲ್ಲ ಅನ್ನುವಂಗೆ ಇಲ್ಲ, ಅಷ್ಟೊಂದು ಗೋಮೂತ್ರದೊಳಗ ಮಹತ್ವ ಇದೆ. ಇದ್ರೊಳಗ ಸಪ್ತರಂಗಿ ಅರ್ಕ ಅಂತ ಹೇಳಿ ಮಾಡ್ತೀವಿ, ಜಟಾಮಹಾಸಿ ಅರ್ಕ ಮಾಡ್ತೀವಿ, ಆಮ್ಯಾಗ ಬಿಲ್ಲೋಪತ್ರೆದ ಅರ್ಕ ಮಾಡ್ತೀವಿ, ಆಮ್ಯಾಕ್ರಿ ಇದು ಅರ್ಜುನ್ ಅರ್ಕ ಮಾಡ್ತೀವಿ, ಪುನರ್ನವ ಅರ್ಕ ಮಾಡ್ತೀವಿ. ನಾವು ಈ ಸದ್ಯಕ್ಕೆ ಒಂದು ಕೆಲವೊಬ್ರಿಗೆ ನಮ್ಮ ಕಡೆ ಬಂದ ಪೇಷಂಟ್ಗಳಿಗೆ ಪುನರ್ನವ ಅರ್ಕ ಕೊಟ್ಟಿದೀವ್ರಿ. ಅದು ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡೈತೆ ಅಂದ್ರೆ 29% ಕ್ರಿಯಾಟಿನ್ ಇದ್ದದ್ದು ಈಗ 3.5 4 ಪಾಯಿಂಟ್ ಕ್ರಿಯಾಟಿನ್ ಬಂದಿರ್ತೈತಿ.
ಅಷ್ಟೊಂದು ಅವ್ರು ಹೆಲ್ದಿ ಆಗ್ಯಾರ ರೀ. ಅಂದ್ರೆ ಮೊದ್ಲು ಆಗ್ತಿರುವಂಥ ಸುಸ್ತು ಕೈಕಾಲು ಹರಿದು ಅದೆಲ್ಲ ಕಡಿಮೆ ಆಗಿಬಿಟ್ಟೈತೆ ಅವ್ರಿಗೆ. ಜ್ವರ ಬರೋದಿಲ್ಲ ಏನೂ ಇಲ್ಲ. ಅವ್ರು ಬೆಂಗಳೂರಿಂದ ಮೊನ್ನೆ ನಮ್ಮ ತೋಟಕ್ಕೆ ಬಂದಿದ್ರು ರೀ ಅವರು ನೋಡ್ಲಿಕ್ಕೆ ಅಂತ ಹೇಳಿ. ಇದು ಇಷ್ಟು ಅರ್ಕದೊಳಗೆ ಇಷ್ಟೆಲ್ಲ ಆತ್ರಿ. ಹಾಂ ರೀ, ಕಟ್ ಮಾಡಿರಿ.